ಸೊ ಗಾಯ್ಸ್ ಐದು ಪ್ಲೇಸು 150 ಪರ್ ಹೆಡ್ಗೆ ಬೀಳುತ್ತೆ. ಸೊ ಪ್ಲೇಸ್ ಕವರ್ ಮಾಡೋದು. ಮೂಲರಾಮ ವಿಜಯತೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ನೋ ಫೋಟೋಗ್ರಫಿ. ಗೈಸ್ 5 ಪ್ಲೇಸ್ ನಾವು ಹೋಗೋದು. ಇದು ಕ್ವಿಕ್ ರಿವ್ಯೂ ಆಗಿರುತ್ತೆ. ಮೊದಲನೇ ಪ್ಲೇಸ್ ಕರ್ಕೋಗೋದೆ ಅಭಯ ಆಂಜನೇಯ ಟೆಂಪಲ್ ಅಂತ 5ನೇ ಪ್ಲೇಸಲ್ಲಿ. ಸೆಕೆಂಡು ಅಪ್ಪನಾಚಾರ್ ಅವರ ಮನೆ ಸಿಗುತ್ತೆ, ಇದು ಚೆನ್ನಾಗಿದೆ. 3ನೇದು ಬಿಚ್ಚಾಲೆ ಬೃಂದಾವನ ಹೋಗ್ಬೋದಾಗಿರುತ್ತೆ, ತಪಸ್ ಮಾಡಿದಂಥ ಜಾಗ ಸಖತ್ತಾಗಿದೆ. 4ನೇದು ಪಂಚಮುಖಿ ಆಂಜನೇಯ, ಇದು ಕೂಡ ಸಖತ್ತಾಗಿದೆ ಪ್ಲೇಸು. 5ನೇದು ಲಕ್ಷ್ಮೀದೇವಿ ಟೆಂಪಲ್. ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಇಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀವಿ, ಅಭಯ ಆಂಜನೇಯ ಟೆಂಪಲ್. ಬನ್ನಿ ಒಳಗಡೆ. ಸೊ ಗಾಯ್ಸ್ ಇದೆ ಅಭಯ ಆಂಜನೇಯ ಟೆಂಪಲ್. ಎಷ್ಟು ಎತ್ತರ ಇದೆ ನೋಡಿ. ಸೊ 5 ಪ್ಲೇಸ್ ಕವರ್ ಮಾಡೋದ್ರಲ್ಲಿ ಅಭಯ ಆಂಜನೇಯ ಟೆಂಪಲೇ ಫಸ್ಟ್ ಇರುತ್ತೆ, ರಾಘವೇಂದ್ರ ಸ್ವಾಮಿ ಮಠ ಮುಗಿಸ್ಕೊಂಡ್ಬಂದರೆ. ಸೊ ಅಭಯ ಆಂಜನೇಯ ಟೆಂಪಲ್ ತುಂಬ ಎತ್ತರ ಇದೆ. ಇದು ಆಂಜನೇಯ ಟೆಂಪಲ್. ಬನ್ನಿ ಅದ್ರ ಮುಂದೆ. ನಿನ್ನೆ ಮೊನ್ನೆ ಬಂದಂಗೆ ಅನ್ನಿಸ್ತಾ ಇದೆ ನನಗೆ. ಆಲ್ರೆಡಿ 1 ಇಯರ್ ಆಗಿದೆ. ಎಷ್ಟು ಎತ್ತರದಲ್ಲಿ ಆಂಜನೇಯಂದು ಸ್ಟ್ಯಾಚು ಇದೆ. ಇದಕ್ಕೆ ಮಜ್ಜನ ಏನು ಮಾಡಲ್ಲ ಅನಿಸುತ್ತೆ. ಸೊ ಪಾರಿವಾರಗಳು ಕೂತಿದೆಯಲ್ಲ ಅದ್ರದ್ದು, ಅದ್ರ ಹಂಗೆ ಇದೆ, ಅದು ಕ್ಲೀನು ಮಾಡಿಲ್ಲ. ಇದಕ್ಕೂ ಮಜ್ಜನಗಳು ಅಭಿಷೇಕಗಳು ನಡೆದ್ರೆ ಚೆನ್ನಾಗಿರುತ್ತೆ ವಿಗ್ರಹ ಅಲ್ವಾ. ಅದು ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅದು ಎತ್ತರದ ಜಗತಿ ಇದೆ ಒಂದು, ಅದು ಅಲಂಕಾರವಾಗಿದೆ. ಅದ್ರ ಮೇಲೆ ಗದೆ ಹೊಂದಿರುವಂಥ ಆಂಜನೇಯನ ಗದೆ. ಸೊ ಅದೇ ಆಂಜನೇಯನ ಸೀತೆಯನ್ನು ಹೋಗಿ ಕಾಪಾಡಿದ್ದಂತಹ ಆಂಜನೇಯ. ಸೊ ಅಭಯ ಆಂಜನೇಯ ಟೆಂಪಲ್ ನೋಡ್ಬೋದಾಗಿರುತ್ತೆ. ಸುತ್ತ ಕಟ್ಕಟ್ಟೆ ಥರ ಇದೆ, ಅದು ಒಂದು ರೌಂಡ್ ಬರುವಂಥದ್ದು. ಸೊ ಎತ್ತರವಾಗಿರುವಂಥ ಆಂಜನೇಯ. ಇದು ಎಷ್ಟು ಅಡಿ ಇಡ್ಬೋದು? ಒಂದು 20 ಅಡಿ 30 ಅಡಿ ಇರ್ಬೋದಾ? ಎಕ್ಸಾಕ್ಟಾಗಿ ನಮಗೆ ಕೂಡ ಮಾಹಿತಿ ಇಲ್ಲ. ಪ್ಲೇಸ್ಗಳಲ್ಲಿ ಇದು ಮೊದಲನೇ ಪ್ಲೇಸು ಅಭಯ ಆಂಜನೇಯ ಟೆಂಪಲ್ ಅಂತ. ಸೊ ತುಂಬ ಜನ ಇಲ್ಲಿ ಬರ್ತಾ ಇರ್ತಾರೆ ಆಂಜನೇಯ ಟೆಂಪಲ್. ಸೊ ಆಟೋಗಳು ಇರ್ತವೆ, ನೀವು ಆಟೋಗಳು ಮಾಡ್ಕೊಬರ್ಬೋದಾಗಿರುತ್ತೆ. ಮುಂದೆ ನೋಡಿ ಎರಡು ಆನೆಗಳಿದೆ, ಅದ್ರ ಜೊತೆ ಅಭಯ ಆಂಜನೇಯ ಟೆಂಪಲ್ ಆಯಿತು. ನೆಕ್ಸ್ಟ್ 2ನೇ ಪ್ಲೇಸ್ ಕರ್ಕೊ ಹೋಗ್ತಾ ಇದ್ದಾರೆ. ಇನ್ನು ಪಂಚಮುಖಿ ಆಂಜನೇಯ ಬರುತ್ತೆ, ಅಲ್ಲಿ ಲಕ್ಷ್ಮೀ ಟೆಂಪಲ್ ಇದೆ. ಸೊ ಅಲ್ಲೋಣ ನೋಡಿದ್ರೆ ನಾವು ಹತ್ತಿ ಬೆಳೆದಿರೋದು ನೋಡ್ಬೋದಾಗಿರುತ್ತೆ. ಹತ್ತಿಗಷ್ಟೇನು ಮನೇನು ಬೇಕಿರಲ್ಲ. ಸೊ ಹತ್ತಿ ಒಂದು ನೀಟಾಗಿ ಬೆಳ್ಕೊಳ್ತಾರೆ ಅಷ್ಟೇ, ಇದೆಲ್ಲ ಕಷ್ಟ ಆಗೋದು. ರಾಯಚೂರು ಮಂತ್ರಾಲಯ ಈ ಕಡೆ ಎಲ್ಲ ಕಟ್ಟೆಯನ್ನು ಕಟ್ಟಿದ್ದಾರೆ, ಬಟ್ ನೀರೇ ಇಲ್ಲ ಅಷ್ಟೇ. ನೀರಾವರಿ ಇದ್ದರೆ ಈ ಕಡೆ ರೈತರಿಗೆಲ್ಲ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಗಾಯ್ಸ್ ಇದು 2ನೇ ಪ್ಲೇಸು ಅಪ್ಪಣ್ಣಾಚಾರ ಅವರ ಮನೆ ಇದೆ. ಸೊ ಅಪ್ಪಣ್ಣಾಚಾರ ಮನೆಗೆ ಹೋಗೋಣ ಬನ್ನಿ. ಸೊ ಈ ಕಡೆನೇ ಅಪ್ಪಣ್ಣಾಚಾರ ಅವ್ರ ಮನೆ ಇರುವಂಥದ್ದು, ಅಪ್ಪಣ್ಣಾಚಾರ ಅವ್ರ ಮನೆ. ಸೊ ಇದೆ ಅಪ್ಪಣ್ಣಾಚಾರ ಅವ್ರ ಮನೆಯೆಲ್ಲ ಇದೆ ನೋಡಿ. ಇದೆ ನೋಡಿ ಅಪ್ಪಣ್ಣಾಚಾರ ಅವ್ರ ಮನೆ. ಇಲ್ಲಿ ಈ ಥರ ಅವ್ರು ಪಾಡಿರೋ ಪವಾಡಗಳೆಲ್ಲ ಐತೆ. ಇಲ್ಲಿ ಇದು ರಾಘವೇಂದ್ರ ಸ್ವಾಮಿಗಳ ಜನನ ಆಗಿದ್ದು, ಕನಸಲ್ಲಿ ಬಂದು ಅವ್ರ ತಂದೆ ತಾಯಿಗಳಿದ್ದು, ಅವ್ರು ವಿದ್ಯಾಭ್ಯಾಸ ಕೊಡಿಸಿದ್ದು. ಆಮೇಲೆ ಅವ್ರನ್ನ ತಗೋಗಿ ಗುರುಗಳಾದ ಸುತೀಂದ್ರ ತೀರ್ಥ ಗುರುಗಳಿಗೆ ಒಪ್ಪಿಸಿದ್ರು. ಆಮೇಲೆ ಗುರುಕುಲದಲ್ಲಿ ಬೆಳೆದು ಮದುವೆ ಆಗಿದ್ದು ಸರಸ್ವತಿ ಒಡನೆ. ಆಮೇಲೆ ಅಲ್ಲಿ ಪವಾಡಗಳು ಮಾಡಿದ್ದು. ಶ್ರೀಕೃಷ್ಣ ವೆಂಕಟ ಸ್ವಪ್ನದಲ್ಲಿ ಮೂಲಗ್ರಹ ದರ್ಶನ ಪಡೆದಿದ್ದು. ಆಶ್ರಮ ಸುದ್ದಿಯನ್ನು ಕೇಳಿ ಪತ್ನಿ ಸರಸ್ವತಿ ದೇವಿ ದುಃಖಿಸ್ತಿರೋದು. ಆಮೇಲೆ ಬಂದು ಇಲ್ಲಿ ಇದು ಮಾಡಿದ್ದು. ಸರಸ್ವತಿಯು ಪತಿ ವಿಯೋಗವನ್ನು ಸಹಿಸಲಾದ ಬಾವಿಯಲ್ಲಿ ಬಿದ್ದು ಪ್ರಾಣ ತ್ಯಜಿಸಿದ್ದು. ರಾಘವೇಂದ್ರ ಸ್ವಾಮಿ ಸರಸ್ವತಿಗೆ ಪ್ರೇತ್ವ ನಿವಾರಣೆ ಮಾಡಿದ್ದು, ಪ್ರೇತ ಆಗಿದ್ದಾಗ. ಇದಿಷ್ಟು ಚೆನ್ನಾಗೈತೆ ಇದು ಪ್ಲೇಸ್. ಪೂಜೆ ಮಾಡ್ತಾಯಿದ್ದಾರೆ, ಏನೋ ರಿಚುವಲ್ಸ್ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟು ಶ್ರೀಕೃಷ್ಣ ಇಲ್ಲಿ ಬಂದಿದ್ದು. ರಾಘವೇಂದ್ರ ಸ್ವಾಮಿಗಳ ತಪ ಪ್ರಭಾವದಿಂದ ಒದಗಿದ ವೃಕ್ಷವನ್ನು ಚಿಗುರಿ ಮಾಡಿದ್ದು. ಮಾವಿನೆಣ್ಣೆ ರಸದಲ್ಲಿ ಬಿದ್ದು ಮರಣ ಹೊಂದಲು ಪುನಃ ಅವರನ್ನು ಬದುಕಿಸಿದ್ದು. ತಾಂಜಾವೂರು ರಾಜನು ಕೊಟ್ಟ ರತ್ನಮಾಲೆಯನ್ನು ಅಗ್ನಿಯಲ್ಲಿ ಹಾಕಿ ಪುನಃ ಹಾಗೆ ತೆಗೆದುಕೊಟ್ಟಿದ್ದು. ಮೃತ ನವನವಿದ ಪುತ್ರನನ್ನು ಗೋರಿಯಿಂದ ಹೊರಗೆ ತೆಗೆದು ಸಜೀವನವಾಗಿ ಮಾಡಿದ್ದು. ಭಕ್ತ ಕನಕದಾಸರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಚತುರ್ಮಾಸ ವ್ರತದಲ್ಲಿ ಸಾಸಿವೆ ಅರ್ಪಿಸುತ್ತಿರುವುದು.
ರಾಘವೇಂದ್ರ ಸ್ವಾಮಿಗಳಿಗೆ ಭಟ್ಟ ಸಂಗ್ರಹ ಎಂಬುವ ಆನೆಯ ಮೇಲೆ ಮೆರೆಸಿದ್ದು. ರಾಘವೇಂದ್ರ ಸ್ವಾಮಿ ತಿರುಮಲದಲ್ಲಿ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬರ್ತಾರೆ. ತಿರುಪತಿಗೆ ಹೋಗಿ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ವಾದಿಗಳನ್ನು ವಾರದಲ್ಲಿ ಮಂಡಿಸಿದರು. ಸೊ ಗುರುಲಿಂಗ ಕೃತಜ್ಞ ತಾವು ಪ್ರಹ್ಲಾದರಾಗಿದ್ದು ಯಜ್ಞ ಮಾಡಿದ ಸ್ಥಳವನ್ನು ತೋರಿಸಿದ್ದು. ಪ್ರಹ್ಲಾದರಾಗಿದ್ದರೆ ಇವರೇ ಅಂತ. ಅಶುದ್ಧ ಪದಾರ್ಥಗಳನ್ನು ಗುರುಕುಲ ಫಲವನ್ನಾಗಿ ಮಾರ್ಪಡಿಸಿದ್ದು. ಸೊ ಅವ್ರ ಪವಾಡಗಳು ಇಷ್ಟೆಲ್ಲ ಇತ್ತು ಅಂತ. ಬೃಂದಾವನ ಪ್ರವೇಶ ತ್ಯಾಗ ಮಾಡಿದ್ದಾಗಿರ್ಬೋದು. ರಾಘವೇಂದ್ರ ಬೃಂದಾವನದಲ್ಲಿ ಹಯಗ್ರೀವ ರೂಪಿ ಭಗವಂತನ ದರ್ಶನ ನೀಡಿದ್ದು. ಹಯಗ್ರೀವ ಬ್ರಿಟಿಷ್ ಅಧಿಕಾರಿಯ ಜೊತೆಗೆ ಸ್ವಾಮಿಗಳು ಬೃಂದಾವನದೊಳಗಿನಿಂದ ಮಾತನಾಡುತ್ತಿರುವುದು. ಥಾಮಸ್ ಮನ್ರೋ ಬ್ರಿಟಿಷ್ ಅಧಿಕಾರಿಯಾಗಿದ್ದಾಗ 1800 ಈ ಪೀರಿಯಡ್ ಬಂದಿದ್ದಾಗ ಅವ್ರ ಜೊತೆ ಗುರು ರಾಘವೇಂದ್ರ ಸ್ವಾಮಿಗಳು ಪವಾಡ ಮಾಡಿದರು. ಸುತ್ತ ಮಾರ್ತಾ ಇರ್ತಾರೆ, ಇಲ್ಲೂ ತಗೋಬೋದಾಗಿರುತ್ತೆ. ಟೈಮು 10 ಗಂಟೆ ಆಗಿದೆ ಗಾಯ್ಸ್. 2 ಪ್ಲೇಸ್ ಕವರ್ ಆಗಿ ಗಾಯ್ಸ್. 3ನೇ ಪ್ಲೇಸ್ ಬೃಂದಾವನ. ಇಲ್ಲೇ ತಪಸ್ ಮಾಡ್ತಿದ್ದಂಥದ್ದು. ಅಪ್ಪಣ್ಣಾಚಾರ್ಯ ಮನೆ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ ಬೃಂದಾವನ. ಇಲ್ಲಿ ನದಿ ಹರಿಯುತ್ತೆ, ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲೇ ಮೆಡಿಟೇಷನ್ ಮಾಡ್ತಿದ್ದಂಥ ಜಾಗ. ಬನ್ನಿ ಹೋಗೋಣ. ಸೊ ಈ ಪ್ಲೇಸಲ್ಲಿ ಒಂಥರ ಪೀಸ್ಫುಲ್ ಆಗಿದೆ. ಎಲ್ಲ ಮರಗಳ ನಡುವೆ ರಾಯರು ಇರ್ತಿದ್ದಂಥ ಜಾಗ. ಅಷ್ಟು ಸಖತ್ತಾಗಿದೆ ಜಾಗ. ಅಷ್ಟು ಗಾಳಿ, ನೀರಿದೆ ಅಲ್ಲಿ. ಹೋದ್ಸಲ ಬಂದಾಗ ಜೂನಲ್ಲಿ ನೀರು ಜಾಸ್ತಿ ಹರಿತಾಯಿತ್ತು, ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ. ಚೆನ್ನಾಗಿದೆ ಅಲ್ಲ ಪ್ಲೇಸು. ಶ್ರೀ ವಿ ಕಿಶನ್ ರಾವ್. ಸೊ ಇಲ್ಲಿ ನೋಡ್ಬೋದಾಗಿರುತ್ತಾ. ಸೊ ನೀರು ಹೋಗ್ತಾಯಿದೆ, ಅಲ್ಲಿ ನೀರು ಹೋಗ್ತಾಯಿದೆ ನೋಡಿ. ಸೊ ನೀರು ಜಾಸ್ತಿ ಇದ್ದಾಗ ಇಲ್ಲಿ ಸಖತ್ತಾಗಿರುತ್ತೆ. ಸೊ ಅದೇ ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಅಪ್ಪಣ್ಣಾಚಾರ್ಯ ಮನೆ ಇರಬೇಕಾದ್ರೆ ಮೆಡಿಟೇಷನ್ ಮಾಡ್ಕೊಳ್ಳೋಕ್ಕೆ, ಸ್ನಾನ ಮಾಡೋದಕ್ಕೆ ಅಂತೆಲ್ಲ ಇತ್ತು. ಇದು 14ನೇ ಶತಮಾನದಲ್ಲಿ ನಡೆದಿರೋಂಥದ್ದು. ಸೊ ಇಲ್ಲೆಲ್ಲ ಪ್ರಕೃತಿ ಮಧ್ಯೆ ಇದ್ರಲ್ಲ. ಸೊ ಧ್ಯಾನದಲ್ಲಿ ಏನೋ ಇದೆ ಅಡಗಿದೆ ಗಾಯ್ಸ್. ಬುದ್ಧ, ಜೈನ ಆಗಿರ್ಬೋದು, ಹಿಂದೆ ಋಷಿಮುನಿಗಳು ಅಷ್ಟೇ ತಪಸ್ ಮಾಡೋದಾಗಿರ್ಬೋದು. ಅದರಿಂದನೇ ಏನೋ ಜ್ಞಾನೋದಯ ಇದೆ. ಅದು ಗೊತ್ತಿದ್ದರೂ ನಾವು ಇನ್ನೂ ಏನೋ ಮೆಡಿಟೇಷನ್ ಮಾಡಲ್ವಲ್ಲ ಅಲ್ಲ. ನೋಡಿ ಇಲ್ಲಿ ಲಿಂಗ ಇದೆ. ಲಿಂಗ ಅಂದರೆ ಈಶ್ವರ, ಶಿವನ ಮುಂದೆ ಇರೋದು ನಂದಿ. ಸೊ ಇವರು ಯಾವತ್ತೂ ಈಶ್ವರನ ಬಗ್ಗೆ ಆಗಲಿ ಶಿವನ ಬಗ್ಗೆ ಆಗಲಿ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ವಿಷ್ಣುವಿನ ಬಗ್ಗೆ, ಕೃಷ್ಣನ ಬಗ್ಗೆ ಜಾಸ್ತಿ ಫಾಲೋವರ್ ಆಗಿದ್ದರು ಗುರುಗಳು ರಾಘವೇಂದ್ರ ಸ್ವಾಮಿಗಳು. ನೀರು ಫ್ಲೋ ಆಗ್ತಾಯಿದೆ, ಕಡಿಮೆ ಇದೆ. ಅಟ್ಲೀಸ್ಟ್ ಈ ಥರ ನೀರಾರು ಇದ್ದಿದ್ರೆ ಅಲ್ಲಿ ಟೆಂಪಲಲ್ಲಿ ತುಂಬ ಜನಕ್ಕೆ ಸ್ನಾನ ಮಾಡೋಕ್ಕೆ ಹೆಲ್ಪ್ ಆಗಿರೋದು. ಅದಿಷ್ಟು ನೀರಿಲ್ಲ. ಇಲ್ಲಿ ಬಂದರೆ ಸಖತ್ತಾಗಿರುತ್ತೆ ಗ್ರೀನರಿ. ಇಲ್ಲಿ ಶ್ರೀ ಮೂಲರಾಮೋ ವಿಜಯತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ನೋ ಫೋಟೋಗ್ರಫಿ. ಅಂದರೆ ರಾಯರು ಏಕಶಿಲಾ ಇದರಲ್ಲಿ ಅವ್ರದ್ದು ಬೃಂದಾವನ ಮಾಡಿರುವಂಥದ್ದು. ಅಂದರೆ ಸಜೀವವಾಗಿ ಅಲ್ಲಿ ಇದ್ದಿದ್ದು. ಬಟ್ ಅವರು ಜಪ ಮಾಡ್ತಿದ್ರಲ್ಲ ನೋಡಿ, ಇಲ್ಲಿ ಶ್ರೀರಾಯರ ಜಪದ ಕಟ್ಟೆ ಅಂತ ಇದೆ. ಸೊ ಇಲ್ಲಿ ಜಪ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಮೆಡಿಟೇಷನ್ ಆಗಲಿ ಜಪ ಆಗಲಿ ಅದು ಈ ನೇಚರ್ ಮಧ್ಯೆ ಸಖತ್ತಾಗಿದೆ ಅನ್ನೋ ಈ ಜಾಗನ ರಾಯರು ಚೂಸ್ ಮಾಡ್ಕೊಂಡಿದ್ದು. 15-16ನೇ ಶತಮಾನದಲ್ಲಿದ್ದವರು, 400 ವರ್ಷಗಳ ಹಿಂದೆ. ಏಕಶಿಲಾ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೇಚರ್ ಮಧ್ಯೆ ಅಲ್ವಾ. 1 ವರ್ಷ ಆದರೂ ಕೂಡ ಹೆಂಗಿದೆ. ತಾಯಿ ಆಶೀರ್ವಾದ ಇರಲಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇದು ಬಿಚ್ಚಾಲಮ್ಮ ಟೆಂಪಲ್ ಅಂತ. ನೀವು ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಒಳಗಡೆ ಇರುತ್ತಲ್ಲ, ಸೊ ರಾಘವೇಂದ್ರ ಸ್ವಾಮಿಗಳು ಪೂಜಿಸ್ತಿದ್ದಂಥ ದೇವಿ ಅನ್ಕೋಬೋದು ಬಿಚ್ಚಾಲಮ್ಮ. ಸೊ ಅದು ಟೆಂಪಲ್ ಇದೆ. ಅದ್ರ ಪಕ್ಕದಲ್ಲಿ ಆ ಕಡೆ ಬೃಂದಾವನವೂ ಇದೆ. ಒಳ್ಳೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಬೃಂದಾವನದಲ್ಲಿ ಕೂಡ ಬಿಚ್ಚಾಲಮ್ಮ ತಾಯಿಗೆ. ಸೊ ತುಂಬ ಜನಕ್ಕೆ ರಾಯರದು ಪವಾಡ ಆಗಿರ್ಬೋದು ಅದು ಈ ಸ್ಥಳದಲ್ಲೂ ಇದೆ. ಇನ್ನೂ ಕೂಡ ರಾಯರು ಈ ಸ್ಥಳದಲ್ಲಿ ಓಡಾಡ್ತಾರೆ. ಅವ್ರದ್ದು ಹೆಜ್ಜೆ ಸಪ್ಪಳ ಕೇಳುತ್ತೆ, ಮಾತಾಡೋದು ಕೇಳುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ಈ ಜಾಗದಲ್ಲೂ ಕೂಡ ರಾಯರದು ಇನ್ನೂ ಆ ಪವಾಡಗಳು ನಡೀತಾ ಇದೆ. ಸೊ ಇಲ್ಲೂ ಕೂಡ ಮಂತ್ರಾಕ್ಷತೆ ಕೊಡ್ತಾರೆ. ನರಸಿಂಹ ದೇವರು. ಇದು ಪಂಚಮುಖಿ ಪ್ರಾಣ ದೇವಾಯ ನಮಃ ಅಂದರೆ ಪಂಚಮುಖಿ ದೇವರು ಅಂತ, ಪಂಚಮುಖಿ ಆಂಜನೇಯ ಅಂತಲೂ ಕರೀತಾರೆ. ಇಲ್ಲಿ ಹನುಮಂತ ಮೆಟ್ಕೊಳ್ತಾ ಇದ್ದ ಸ್ಲಿಪ್ಪರ್ ಚಪ್ಪಲಿಗಳಿದೆ ಅಂತಿದೆ. ಅದ್ರ ಹಿಂದ್ಗಡೆ ಲಕ್ಷ್ಮೀ ಟೆಂಪಲ್ ಇದೆ. ಬನ್ನಿ ಹೋಣ. ಸೊ ನೋಡ್ಬೋದಾಗಿರುತ್ತೆ ಎಷ್ಟೆಲ್ಲ ವೆಹಿಕಲ್ಸ್ಗಳು ನಿಂತಿದ್ದಾವೆ ಅಂತ. ನಮ್ಮ ಹೋದ ಸರಿ ವೆಹಿಕಲ್ ಅಲ್ಲಿಗೆ ತಗೋಕೆ ಆ ಕಡೆ ನಿಲ್ಲಿಸಿದ್ದ, ನಾವು ಆ ಕಡೆಯಿಂದ ಎಂಟ್ರಿ ಕೊಟ್ಟಿದ್ವಿ. ಈಗ ಇಲ್ಲಿಂದ ಎಂಟ್ರಿಗೆ ತಗೊಳ್ಳೋಣ ಬನ್ನಿ. ಮೊದಲನೇ ಪ್ಲೇಸ್ ಹೋಗಿದ್ವಲ್ಲ ಅಭಯ ಆಂಜನೇಯ ಟೆಂಪಲ್ ನೋಡ್ಕೊ ಬಂದರೆ ನೀವು ಅಪ್ಪಣ್ಣಾಚಾರ್ಯ ಮನೆಗೆ ಹೋಗಿದ್ವಿ. ಅಪ್ಪಣ್ಣಾಚಾರ್ಯ ಮನೆ ಮುಗಿಸ್ಕೊಂಡು
ಬೃಂದಾವನ ಹೋಗಿ ಅದು ಬಿಟ್ಟು ಇಲ್ಲಿಗೆ ಬಂದರೆ 4ನೇ ಪ್ಲೇಸ್ ಇದು ಪಂಚಮುಖಿ ಆಂಜನೇಯ ಟೆಂಪಲ್. ಸೊ ಇದು 4 ಹಿಂದ್ಗಡೆ ಲಕ್ಷ್ಮೀದೇವಿ ಟೆಂಪಲ್ ಇದೆ, ಅದು 5 ಪ್ಲೇಸ್ ಮಾಡ್ತಾರೆ ಮತ್ತೆ ಮಂತ್ರಾಲಯ. ಅದನ್ನು 12ಕ್ಕೆಲ್ಲ ವಾಪಸ್ ಅಲ್ಲೇ ಹೋಗ್ಬಿಡ್ಬೋದು. ಸೊ ದರ್ಶನಕ್ಕೆ ಈ ಕಡೆಯಿಂದ ಹೋಗೋದಿರುತ್ತೆ, ಬನ್ನಿ ಈ ಕಡೆಯಿಂದ ಹೋಗೋಣ. ನೋಡಿ ಇಲ್ಲಿ ಕ್ಯಾಟ್ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ, ಬಂಡೆಯಲ್ಲೇ ಒಂಥರ ದೇವಸ್ಥಾನ ಕಿತ್ತದಂಗಿದೆ ಇದು. ಪಂಚಮುಖಿ ಆಂಜನೇಯ ಟೆಂಪಲ್ ಇದು. ಇಲ್ಲಿ ನಿಜವಾದ ಹನುಮಂತ ಆಗ್ತಿದ್ದಂಥ ಚಪ್ಪಲ್ ಇದೆ ಅನ್ನೋ ಪ್ರತೀತಿ ಇದೆ. ಇಲ್ಲಿ ಆಂಜನೇಯನ ಗದೆ ನೋಡ್ಬೋದಾಗಿರುತ್ತೆ, ಆಂಜನೇಯನ ಗದೆ ಸ್ಲಿಪ್ಪರ್ ನೋಡ್ಬೋದಾಗಿರುತ್ತೆ. ಇದು ನಿಜವಾದ ಚಪ್ಪಲಿಗೆ ಆಂಜನೇಯ ಯೂಸ್ ಮಾಡ್ತಾ ಇದ್ದು ಅಂತ ನಂಬಿಕೆ. ಇಲ್ಲಿ ಪಾದರಕ್ಷೆ ಹೊಡಿತಾರೆ. ಸೊ ಬನ್ನಿ ಇಲ್ಲಿಂದ ಮೇಲೆ ಒಳಗಡೆ ಹೋಗೋಣ, ಮೇಲೆ ದರ್ಶನಕ್ಕೆ ಹೋಗೋಣ ಬನ್ನಿ. ಹೋದ ಸರಿ ಇದು ಒಂದು ಟೆಂಪಲ್ ಮಿಸ್ ಆಗಿತ್ತು ನನಗೆ, ಹೆವಿ ರಶ್ ಇದ್ರು ಅಂತ ನೋಡೋಕ್ಕಾಗಿರಲಿಲ್ಲ ಏಕಾದಶಿ ದಿನ. ಸೊ ಇದೆ ಟೆಂಪಲ್, ಇಲ್ಲಿ ಒಳಗಡೆ ಹೋಗ್ತಿದ್ದು ಬಂಡೆಗಳೇ ಕಾಣ್ತಾ ಇರೋದು ನೋಡಿ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ, ಅಲ್ಲಿ ಒಳಗಡೆ ಉದ್ಭವವಾಗಿರುವಂಥ ಆಂಜನೇಯ ಇದೆ ಅಂತ ಹೇಳ್ತಾರೆ. ಸೊ ಯಾವ ಕಡೆ ಬಂದಿದ್ದೀವಿ, ಹಿಂದೆ ಲಕ್ಷ್ಮೀ ದೇವಿ ಟೆಂಪಲ್ ಇದೆ, ಅಲ್ಲಿ ಹೋಗ್ಬೇಕಾಗಿದೆ ಬನ್ನಿ. ಪಂಚಮುಖಿ ಆಂಜನೇಯ ಟೆಂಪಲ್ 5 ಮುಖ ಆಂಜನೇಯ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಈ ಕಡೆ ಬನ್ನಿ, ಗಿಣಿಶಾಸ್ತ್ರ ಕೇಳ್ಬೋದಾಗಿರುತ್ತೆ ನೋಡಿ. ಗಿಣಿ ಇದೆ, ಗಿಣಿಶಾಸ್ತ್ರ ನಿಜ ಹೇಳ್ತಾರೆ ಏನು, ಭವಿಷ್ಯ ಹೇಳೋದು ಗೊತ್ತಿಲ್ಲ. ಗಿಣಿಶಾಸ್ತ್ರ ಹೇಳೋದು ಇದೆಲ್ಲ ಮದ್ದು ಹಳ್ಳಿಗಳಿಗೆಲ್ಲ ಬರ್ತಾಯಿದ್ರು, ಬಟ್ ಇವಾಗ ಕಡಿಮೆ ಆಗಿದ್ದಾರೆ, ಈಗ ಯಾರು ಆ ಥರ ಬರಲ್ಲ. ಗಿಣಿಶಾಸ್ತ್ರ ಗಾಯ್ಸ್, ಇದು ವಿಮಾನ ಥರ ಕಾಣುತ್ತಾ, ಪುಷ್ಪಕ ವಿಮಾನ ಅಂತೆ. ಮೇಲ್ಗಡೆ ಅದು ಲ್ಯಾಂಡಿಂಗ್ ಮಾಡಿರೋ ಥರ ಕಾಣ್ತಾ ಇರುತ್ತಂತೆ. ಸೊ ಎಲ್ಲ ಹೇಳಿರೋದನ್ನು ಕೇಳಿದ್ದೀನಿ ನಾನು ಕೂಡ, ಪುಷ್ಪಕ ವಿಮಾನ ಅಂತ. ಇದಿರೋದು ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ. ಅದ್ರ ಜೊತೆಗೆ ಇದು ತಲೆ ದಿಂಬು ಥರ ಇದೆ, ಹಾಸಿಗೆ ತಲೆ ದಿಂಬು ಆ ರೀತಿ ಇದೆ ಅಂತ ನಂಬಿಕೆ. ಸೊ ಗಾಯ್ಸ್, ಹಾಸಿಗೆ ತಲೆ ದಿಂಬು ಥರ ಇದೆ, ಅದು ವಿಮಾನ ಥರ ಇದೆ. ನಿಮಗೂ ಅದೇ ರೀತಿ ಫೀಲ್ ಆಗಿದೆ ಕಮೆಂಟ್ ಮಾಡಿ. ಹಾಸಿಗೆ ತಲೆ ದಿಂಬು. ಬನ್ನಿ ಇವಾಗ ಲಕ್ಷ್ಮೀ ನರಸಿಂಹ ಅಲ್ಲಿ ಗಾಯ್ಸ್, ಇಲ್ಲಿ ನೋಡ್ಬೋದು ಇದೇ ಲಕ್ಷ್ಮೀ ದೇವಿ ಅಮ್ಮ ಇರುವಂಥದ್ದು. ಸೊ ಅಲ್ಲಿ ಪಂಚಮುಖಿ ಟೆಂಪಲ್ ಆದಮೇಲೆ ಇಲ್ಲಿ ಲಕ್ಷ್ಮೀ ದೇವಿ ಟೆಂಪಲ್ ನೋಡ್ಬೋದಾಗಿರುತ್ತೆ. ಇಷ್ಟೊತ್ತು ವಾಕ್ ಮಾಡಲೇಬೇಕು. ನಿನ್ನೆ ಒಂದು ಫೀಲ್ ಇದೆ, ಫ್ಯಾಮಿಲಿ ಜೊತೆ ಊರ ಜೊತೆ ಆ ರೀತಿ ಫೀಲ್ ಇದೆ ನೋಡಿ. ಇಲ್ಲೆಲ್ಲ ಅಲ್ಲೇ ಟೆಂಪಲ್ ಇರುವಂಥದ್ದು ನೋಡಿ, ಇಲ್ಲಿ ಸಖತ್ತಾಗಿ ಕಾಣ್ತಾ ಇದೆ ಬಂಡೆ. ಅದು ಒಂದು ಬಂಡೆ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಸ್ಲೈಡ್ ಆಗಿದೆ, ಅದಕ್ಕೆ ಗ್ರಿಪ್ ಆಗಿ ಒಂದು ಕೂತಿದೆ, ಆ ರೀತಿ ಕಾಣ್ತಾ ಇದೆ. ಅದು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲೇ ಲಕ್ಷ್ಮೀ ದೇವಿ ಅಮ್ಮ ಇರುವಂಥದ್ದು. ಸೊ ನೋಡಿ, ನಾವು ಅಲ್ಲಿ ನೋಡಿದ್ವಲ್ಲ ಬೃಂದಾವನ, ಮತ್ತು ಅದ್ರ ಹಿಂದೆ ಪಕ್ಕದಲ್ಲಿದ್ದಂಥ ಅಲ್ಲಿ ಅಪ್ಪಣ್ಣಾಚಾರ್ಯ ಮನೆ, ಅಲ್ಲಿಂದ ಇಲ್ಲಿ ಎಷ್ಟು ದೂರ ಇದೆ. ಇಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀ ದೇವಿ ಇರುವಂಥ ಟೆಂಪಲ್ಲು. ಇದೆ ಅಂದರೆ ಗೊತ್ತೇ, ಎಷ್ಟು ದೊಡ್ಡದಾಗೈತೆ, ಬಂಡೆ ಮೇಲೆ ಬಂಡೆ. ನ್ಯಾಚುರಲ್ ಆಗಿ ಇರುವಂಥದ್ದು ಗೈಸ್, ಇದು ಒಂದು ಬಂಡೆ ಮೇಲೆ ಒಂದು ಬಂಡೆ ಇರುವಂಥದ್ದು ಇದೆ ನೋಡಿ. ಗುಣ ಕೇವ್ಸ್ ಆ ರೀತಿ ಫೀಲಿಂಗ್ ಇದೆಲ್ಲ, ಬಂಡೆ ಮೇಲೆ ಬಂಡೆ, ಒಂದು ಬಂಡೆ ಮೇಲೆ ಬಂಡೆ, ಸಖತ್ತಾಗಿದೆ ಅಲ್ಲ. ಇಲ್ಲಿರುವಂಥದ್ದು ಲಕ್ಷ್ಮೀ ದೇವಿ ಅಮ್ಮ ಒಡೆದ್ಮೂಡಿರುವಂಥದ್ದಂತೆ. ಅಂದರೆ ಈಗ ಏನು ಗುರು ರಾಘವೇಂದ್ರ ಸ್ವಾಮಿಗಳು ಅಲ್ಗೋಕ್ಕಿಂತ ಮುಂಚೆ ಇಲ್ಲೇ ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಸೊ ಉದ್ಭವ ಮೂರ್ತಿಯಾಗಿದೆ ಎಲ್ಲ ಲಕ್ಷ್ಮೀ ದೇವಿ, ಅದಕ್ಕೋಸ್ಕರ ಇದು ಪ್ರತೀತಿ ಇದೆ. ಇಷ್ಟು ಬಂಡೆಗಲ್ಲು ನಡುವೆ ಒಡೆದ್ಮೂರು ಇದೆಯಲ್ಲ, ಅದು ಇದು ಪ್ರತೀತಿ. ಎಲ್ಲ ಬಂಡೆಗಳು ಆ ರೀತಿ ಸ್ಟ್ರಕ್ಚರ್ಡ್ ಆಗಿ ಎಲ್ಲ ಜೋಡಣೆ ಆಗಿದೆ ಇಲ್ಲಿ ಬಂಡೆಗಳು. ಸೊ ಇದಿಷ್ಟು 5 ಪ್ಲೇಸ್ಗಳು ಕವರ್ ಆಯಿತು. ಅಭಯಾಂಜನೇಯ ಟೆಂಪಲ್ ಆಯಿತು, ಅಪ್ಪಣ್ಣಾಚಾರ್ಯ ಅವ್ರ ಮನೆ ಆಯಿತು, ಹಾಗೆ ಬೃಂದಾವನ ನೋಡ್ಕೊಂಡು ಬಂದರೆ ಪಂಚಮುಖಿ ಆಂಜನೇಯ ಆದಮೇಲೆ ನಿಮಗೆ ಲಕ್ಷ್ಮೀ ದೇವಿ ಒಡೆಮುರಿದಿರುವಂಥ ಇದೊಂದು ಜಾಗ ನೋಡ್ಬೋದಾಗಿರುತ್ತೆ. ಸೊ ಇದು 5 ಪ್ಲೇಸ್ ನೋಡ್ಕೊಂಡು ಮತ್ತೆ ಮಂತ್ರಾಲಯಕ್ಕೆ ಹೋಗೋಣ ಬನ್ನಿ. ಮಂತ್ರಾಲಯಕ್ಕೆ ಹೋಗೋಣ ಇವಾಗ. ರಾಯರ ಪ್ರಸಾದ ಇರುತ್ತಲ್ಲ ದೇವಸ್ಥಾನದ ಅನ್ನಪ್ರಸಾದ ಸ್ವೀಕಾರ ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರು. ಸೊ ಗುರು ರಾಘವೇಂದ್ರ ಅವರು ಜೀವಿಸಿದಂಥ ಜಾಗ ಇದು, ಪವಾಡ ನಡೆದಿದ್ದಂಥದ್ದು. ಅದನ್ನ ಎಕ್ಸ್ಪ್ರೆಸ್ ನಾವು ಕೂಡ ಪಾಸಿಟಿವ್ ಹೇಳಿ ತೊಗೊಂಡಿದ್ವಿ. ನಾವು ಪಾಸಿಟಿವ್ ವೈಬ್ ನಮ್ಮಲ್ಲೂ ಕೂಡ ಚೇಂಜಸ್ ತರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮುಂದಿನ ದಿನಗಳಲ್ಲಿ ಬರೋದಾಗಿದೆ, ವೀಡಿಯೋ ನೋಡ್ಕೊಂಡು ಬರೋರು ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.
ಗಾಯ್ಸ್ ಅಂತೂ ಈ ಪ್ಲೇಸ್ ಕವರ್ ಮಾಡ್ಕೊ ಬಂದಾಯಿತು. ಎಕ್ಸಾಕ್ಟ್ 12 ಗಂಟೆ ಆಗ್ತಾಯಿದೆ. ಸೊ ಇಷ್ಟು ಜನ ಊಟ ಮಾಡ್ಕೊ ಬರ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಅನ್ನ ಪ್ರಸಾದ ಸ್ವೀಕಾರ ಮಾಡೋಣ. ಪರಿಮಳ ಪ್ರಸಾದ ಅಂದರೆ ಇಲ್ಲಿ ಕೊಡುವಂಥದ್ದು ಅಮೌಂಟ್ಗೆ, ಅನ್ನ ಪ್ರಸಾದ ಅಂತ ಹೇಳಿದ್ರೆ ಅದು ಭೋಜನ. ಸೊ ಊಟಕ್ಕೆಲ್ಲ ಅಲ್ಲಿಗೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೋಗಬೇಕು, ಬಳಸ್ಕೋಗ್ಬೇಕು. ಬನ್ನಿ. ಸೊ ಇಷ್ಟು ಜನ ಕೂತಿದ್ದಾರೆ, ಊಟ ಮಾಡ್ಕೊ ಬಂದು ಕೂತಿರುವಂಥದ್ದು ಇದು. ಬನ್ನಿ ಭೋಜನಾಲಯಕ್ಕೆ ಹೋಗೋಣ. ಕ್ಯೂ ಅಲ್ಲಿ ಹಾಕ್ಸ್ಕೊಬರೋದು ಸೇಮ್ ಉಡುಪಿ ಮಠ ಥರನೇ. ನಿಮ್ಗೆ ಬೇಕಾದ ಕಡೆ ಕೂತ್ಕೋಬೋದು. ನಮ್ಮ ಮೀನ್ಸಲ್ಲಾದರೆ ಕೂತುರ್ಸ್ಬಿಟ್ಟು ಇದ್ರ ಥರ ಹಾಕ್ತಾರೆ. ಸೊ ಅನ್ನ ಪ್ರಸಾದ, ಡೋಂಟ್ ವೇಸ್ಟ್ ಫುಡ್. ಚೆನ್ನಾಗಿದೆಯಲ್ಲ. ಹೋದ ಬಂದಿದಾಗ ಅನ್ನ ಪ್ರಸಾದ ಸಿಕ್ಕಿರಲಿಲ್ಲ, ಇವಾಗ ತಿನ್ನುವಂಥ ಭಾಗ್ಯ. ಸೊ ಅಲ್ಲಿಗೆ ಹೋಗ್ಬೇಕು ಕ್ಯೂಗೆ. ತಟ್ಟೆ ಎಲ್ಲಿ ತೊಗೋಬೇಕು? ಫಸ್ಟು ಕೈ ತೊಳ್ಕೊಬರೋಣ. ಗಾಯ್ಸ್ 5 ಪ್ಲೇಸ್ ಕವರ್ ಆಗಿದೆ. ಸೊ ಇದು 5 ಪ್ಲೇಸ್ ವೀಡಿಯೋ ಆಗಿದೆ ಗಾಯ್ಸ್. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಕೂಡ ಕಳಿಸಿ, ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾರು ಬರಬೇಕು ಅಂದ್ಕೊಂಡಿರ್ತಾರೆ ಅದು 5 ಪ್ಲೇಸು ಕವರ್ ಮಾಡಿದಂಗೆ ಆಗುತ್ತೆ. ಮುಂದೆನೇ ಐಟಮ್ಗಳಿದೆ, ಅದನ್ನೆಲ್ಲ ತೊಗೋಬೋದಾಗಿರುತ್ತೆ. ಸೊ ಇದಿಷ್ಟು 5 ಪ್ಲೇಸಸ್ ತೋರಿಸೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್. ಇದೆಲ್ಲ ಮುಗಿಸ್ಕೊಂಡು ನೀವು 7 ಗಂಟೆಗೆ ಹೋದರೆ ರಥೋತ್ಸವ ಇರುತ್ತೆ. 4 ಮರದ ರಥೋತ್ಸವ, ಆನೆ ಮೇಲಿನ ಅಂಬಾರಿ ಇದಾಗಿರುತ್ತೆ, ಮತ್ತು ಬೆಳ್ಳಿ ರಥೋತ್ಸವ ಮತ್ತು ಚಿನ್ನದ ರಥೋತ್ಸವ. ಇದು ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ವೀಡಿಯೋ ಇರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋ ಮಾತ್ರ ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್.